I am Shashi Kala, AS, Assistant Professor of History, Government First Grade College, Channapatna, Ramnagara District. ಇದುವರೆಗೂ ನಾವು ಲಾಸ್ಟ್ ಸೆಷನ್ಸಲ್ಲಿ ಋಗ್ವೇದದ ಕಾಲದ ಸಮಾಜ, ಆಮೇಲೆ ರಾಜಕೀಯಗೆ ಅನೇಕ ಮಹಿಳೆಯರ ಸ್ಥಾನಮಾನ ಎಲ್ಲವನ್ನ ಚರ್ಚೆ ಮಾಡಿದ್ವಿ. ಈಗ ವೇದಗಳ ಕಾಲವನ್ನು ಎರಡು ವಿಭಾಗ ಮಾಡ್ಕೊಂಡಿದ್ದೀವಿ ಅಧ್ಯಯನದ ದೃಷ್ಟಿಯಿಂದ. ಒಂದು ಋಗ್ವೇದದ ಕಾಲ, ಮತ್ತೊಂದು ಪೂರ್ವ ವೈದಿಕ ಕಾಲ ಅಂತ ಹೇಳಿ. ಇಲ್ಲಿ ಅರ್ಲಿ ವೇದಿಕ್, ಲೇಟರ್ ವೇದಿಕ್. ಇದನ್ನ ಈಸ್ಟ್ವರ್ಡ್ ಮೂವ್ಮೆಂಟ್ ಅಂತಾನು ಕೂಡ ಕರೀತಾರೆ, ಪೂರ್ವದ ಕಡೆಗೆ ಚಲನೆ ಅಂತ ಹೇಳಿ. ದ ಪೀರಿಯಡ್ ದಟ್ ಟುಕ್ ಆಫ್ಟರ್ ಋಗ್ವೇದಿಕ್ ಏಜ್ ಇಸ್ ನೋನ್ ಆಸ್ ಲೇಟರ್ ವೇದಿಕ್ ಏಜ್. ಅಂದ್ರೆ ಋಗ್ವೇದದ ನಂತರದಲ್ಲಿ ಆದಂತಹ ಒಂದಷ್ಟು ಬದಲಾವಣೆಗಳ ಕಾಲವನ್ನ ಲೇಟರ್ ವೇದಿಕ್ ಏಜ್ ಅಥವಾ ಪೂರ್ವ ವೈದಿಕ ಕಾಲ ಅಂತ ಹೇಳಿ ಕರೀತಾರೆ. ದಿಸ್ ಏಜ್ ಸಾ ದ ಸಿಂಥಸಿಸ್ ಆಫ್ 3 ಲೇಟರ್ ವೇದ ಸಂಹಿತಾಸ್ ಟು ಬಿ ಸ್ಪೆಸಿಫಿಕ್. ಋಗ್ವೇದದ ಕಾಲದಲ್ಲಿ ಕೇವಲ ಋಗ್ವೇದ ಒಂದು ಮಾತ್ರ ಸಾಹಿತ್ಯಿಕ ಒಂದು ರಚನೆ ಅಂತ ಹೇಳಿದ್ರೆ, ಲೇಟರ್ ವೇದದಲ್ಲಿ ಸಾಮವೇದ, ಯಜುರ್ವೇದ ಮತ್ತೆ ಅಥರ್ವವೇದ ಇವುಗಳು, ಮತ್ತೆ ಅದ್ರ ಜೊತೆಗೆ ಬ್ರಾಹ್ಮಣಗಳು, ಉಪನಿಷತ್ತುಗಳು ಇವುಗಳೆಲ್ಲವೂ ಈ ಕಾಲದಲ್ಲಿ ರಚನೆ ಆಗಿದೆ ಅಂತ ಗೊತ್ತಾಗುತ್ತೆ. ಅದರ ಜೊತೆಗೆ ರಾಮಾಯಣ ಮತ್ತೆ ಮಹಾಭಾರತ ಭಾರತದ ಒಂದು ಸಾಹಿತ್ಯಿಕ ಸಂದರ್ಭದಲ್ಲಿ ಇವುಗಳನ್ನ ಮಹಾಗ್ರಂಥಗಳು ಅಂತ ಕರೀತಾರೆ. ಮತ್ತೆ ಇವುಗಳನ್ನ ಎಲಿಯಡ್ ಮತ್ತೆ ಒಡೆಸ್ಸಿ ಗ್ರೀಕರ ಪವಿತ್ರ ಗ್ರಂಥಗಳಿಗೆ ಹೋಲಿಕೆ ಮಾಡಲಾಗುತ್ತೆ. ಆಲ್ ದೀಸ್ ಲೇಟರ್ ವೇದಿಕ್ ರೈಟಿಂಗ್ ವರ್ ಅಕ್ಯುಮುಲೇಟೆಡ್ ಇನ್ ದ ಅಪ್ಪರ್ ಗ್ಯಾಂಜೆಟಿಕ್ ಬೌಲ್ ಇನ್ 1002 to 600. ಋಗ್ವೇದದ ಕಾಲದಲ್ಲಿ ಸಿಂಧೂ ನದಿಯ ದಂಡೆಯ ಮೇಲಿದ್ರೆ, ಇವರು ನಂತರದಲ್ಲಿ ಗಂಗಾ ನದಿಯ ದಂಡೆಗೆ ಬರ್ತಾರೆ. ಈ ಎಲ್ಲಾ ವೇದಗಳನ್ನ ಇಲ್ಲಿ ಬರೆಯಲಾಗಿದೆ ಅಂತ ಹೇಳಿ ಹೇಳ್ತಾರೆ. ಅದ್ರ ಜೊತೆಗೆ ಸಂಹಿತೆಗಳನ್ನು ಕೂಡ ಸೇರಿಸ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ನಮ್ಗೆ. ದ ಆರ್ಯನ್ ಸೆಕ್ಯೂರ್ಡ್ ದ ಎಂಟೈರ್ ಆಫ್ ನಾರ್ದರ್ನ್ ಇಂಡಿಯಾ ಫ್ರಮ್ ದ ಹಿಮಾಲಯಸ್ ಟು ದ ವಿಂಧ್ಯಾಸ್. ದ ಸ್ಪ್ರೆಡ್ ಆಫ್ ಆರ್ಯನ್ಸ್ ಓವರ್ ದ ಎಂಟೈರ್ ಆಫ್ ಇಂಡಿಯಾ ಫಿನಿಶ್ಡ್ ಬಿಫೋರ್ 400 BC. Of the new kingdoms in the east, the most critical work Kurus, Panchalas, Kasis, Koslas and Videha. ಸಣ್ಣ ಪುಟ್ಟ ರಾಜ್ಯಗಳು, ಪಾಂಚಾಲರು, ಕಾಸಿಗಳು, ಕೋಶ್ಲಾಸ್, ವಿದೇಹಿಗಳು, ಕುರುಗಳು ಇಲ್ಲಿ ಆಳ್ವಿಕೆಯನ್ನು ಮಾಡಿದ್ದಾರೆ. ಸೊ ಇಲ್ಲಿಂದಾಚೆಗೆ ಆಗುವಂತಹ ಬದಲಾವಣೆಗಳನ್ನ ನಾವು ನೋಡ್ತಾ ಬಂದಾಗ ಸಮಸ್ಯೆಗಳು ಶುರುವಾಗಿದೆ ಅಂತ. ಇಲ್ಲಿ ರಾಜನ್ಗೆ ಇಂಪೀರಿಯಲಿಸಂ, ರಾಜತ್ವ, ರಾಜನ್ ಮಾತು ನಡಿಬೇಕು, ರಾಜನ್ ಮಾತನ್ನ ಕೇಳಬೇಕು ಅಂತ. With the development of huge kingdoms in the later Vedic age, the battle for amazingness among various states was of continuous event. ಇದರಿಂದ ಯುದ್ಧಗಳು ಶುರುವಾಯಿತು. ಇಂಪೀರಿಯಲಿಸಂ ಅಂದ್ರೆ ನಾನು ಸಾರ್ವಭೌಮ, ರಾಜ, ನನ್ನ ಮಾತೇ ನಡಿಬೇಕು ಅಂತ. ಸೊ ಹಾಗಾಗಿ ಎಲ್ಲರೂ ಸಾಮರ್ಥ್ಯ ಇರೋ ಅಂಥವ್ರು, ಹಾಗಾಗಿ ಅವ್ರವ್ರ ನಡುವೆನೇ ಯುದ್ಧಗಳು ಶುರುವಾಗುತ್ತೆ. ಸೊ ಇದು ಅನೇಕ ಯಜ್ಞಗಳನ್ನ ಮಾಡುವ ಮುಖಾಂತರ ಅವರು ಇನ್ನೂ ಹೆಚ್ಚು ಅವರ ಸಾರ್ವಭೌಮತ್ವವನ್ನು ತೋರಿಸ್ಕೊಳ್ತಾರೆ. ರಾಜಸೂಯ ಯಜ್ಞ, ಅಶ್ವಮೇಧ ಯಾಗ ಮತ್ತೆ ವಾಜಪೇಯ ಯಾಗಗಳು ಇವುಗಳನ್ನು ಮಾಡೋದ್ರ ಮುಖಾಂತರ ಅವರು ಎಷ್ಟು ಸುಪ್ರೀಂ ಅಂತ ತೋರಿಸ್ಕೊಳಕ್ ಶುರು ಮಾಡ್ತಾರೆ. ದ ಋಗ್ವೇದಿಕ್ ಟೈಟಲ್ ಆಫ್ ರಾಜನ್ ಸಪ್ಲಾಂಟೆಡ್ ಬೈ ದ ಗ್ರೇಟ್ ಟೈಟಲ್ಸ್ ಲೈಕ್ ಸಾಮ್ರಾಟ, ನಾನು ಸಾಮ್ರಾಟ, ವಿರಾಟ, ಭೋಜ ಮುಂತಾದ ಬಿರುದುಗಳನ್ನ ತಗೊಳಕ್ ಶುರು ಮಾಡ್ತಾರೆ. ಅಂದ್ರೆ ಈಗ ರಾಜ ಹೇಗಿದ್ದಾನೆ, ಅವನ ಕರ್ತವ್ಯಗಳೇನು, ಅವನು ಎಷ್ಟು ಶಕ್ತಿವಂತ, ಅವನಿಗೆ ಎಷ್ಟು ಸಾಮರ್ಥ್ಯ ಇದೆ, ಅದ್ರ ಮೇಲೆ ರಾಜ್ಯ ಇರುತ್ತೆ, ರಾಜ್ಯದ ಒಂದಷ್ಟು ಕೆಲಸಗಳು ನಡೆಯುತ್ತೆ, ಜನರು ಅವನ ಮಾತುಗಳನ್ನ ಕೇಳಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಹಾಗಾದ್ರೆ ಇಂಥದ್ದೊಂದು ರಾಜತ್ವ ಸಿದ್ಧಾಂತ ಯಾವ ರೀತಿ ಬೆಳೀತು, ಉಗಮ ಆಯಿತು ಅಂತ. ದೇರ್ ವರ್ 2 speculations with respect to the beginning of majesty. ಈ ರಾಜತ್ವ ಅನ್ನೋದು ಉಗಮ ಆಗೋದಕ್ಕೆ 2 ಕಾರಣ ಇದೆ. ಒಂದು ಐತರೇಯ ಬ್ರಾಹ್ಮಣದಲ್ಲಿ ಹೇಳ್ತಾ ಬರ್ತಾರೆ, ಸಿದ್ಧಾಂತವನ್ನ ಹೇಳ್ತಾರೆ. ನಾರ್ಮಲ್ ಅಕ್ಸೆಂಟ್ ಆಫ್ ಸೋರ್ಸ್ ಆಫ್ ಸಾವರ್ನಿಟಿ, ಸಾರ್ವಭೌಮತ್ವವನ್ನು ಒಪ್ಕೋಬೇಕು, ರಾಜ ಹೇಳ್ದಾಗೆ ಕೇಳಬೇಕು ಅಂತ. ಇನ್ನೊಂದರಲ್ಲಿ ತೈತರೇಯ ಬ್ರಾಹ್ಮಣದಲ್ಲಿ ಬರ್ತ್ ಪ್ಲೇಸ್ ಆಫ್ ಅಥಾರಿಟಿ, ಅಧಿಕಾರದ ಉಗಮ ಎಲ್ಲಾಯ್ತು, ಹುಟ್ಟು ಎಲ್ಲಾಯ್ತು, ಅದ್ರ ಮೇಲೆ. ಇಟ್ ಕ್ಲಾರಿಫೈಡ್ ಹೌ ಇಂದ್ರ, however possessing a low rank among the divine beings, was made their ruler by ಪ್ರಜಾಪತಿ. ಈಗ ಲೇಟರ್ ವೇದಿಕೆಗೆ ಬಂದಾಗ ಇಂದ್ರನ ಸ್ಥಾನ ಹೊರಟೋಗುತ್ತೆ. ಅಲ್ಲಿ ಇಂದ್ರ ತುಂಬಾ ಮುಖ್ಯ ಆಗಿರ್ತಾನೆ. ಇಲ್ಲಿ ಪ್ರಜಾಪತಿ
ಮುಖ್ಯ ಆಗ್ತಾನೆ. ಅಂದರೆ ಈಗ ಇಲ್ಲಿ ದೇವರುಗಳಿಗೇನೋ ಅಷ್ಟು ಪ್ರಾಮುಖ್ಯತೆ ಇದೆ, ಆದರೆ ಅವ್ರಿಗಿಂತ ಪ್ರಜಾಪತಿ ರಾಜ ಅವನು ಮುಖ್ಯ ಅಂತ ಅನ್ಸೋಕೆ ಶುರು ಆಗುತ್ತೆ. ಡೆವಲಪ್ಮೆಂಟ್ ಆಫ್ ರಾಯಲ್ ಪವರ್, ಇನ್ನು ರಾಜನ ಅಧಿಕಾರ ಶುರು ಆಗುತ್ತೆ, ಬೆಳೆಯುತ್ತೆ. ಅವನೇ ಸುಪ್ರೀಂ ಪವರ್. ಹಿ ಟರ್ನ್ಡ್ ಇನ್ ಟು ಏಸ್ ಆಫ್ ಆಲ್ ಸಬ್ಜೆಕ್ಟ್. ಅವನೇ ಮುಖ್ಯಸ್ಥ, ಅವನೇ ದೊಡ್ಡವನು. ಹಿ ಅಂಡರ್ಸ್ಟುಡ್ ಚಾರ್ಜಸ್ ಲೈಕ್ ಬಲಿ, ಶುಲ್ಕ ಅಂಡ್ ಭಾಗ. ಇನ್ನು ಮುಂದೆ ಬಲಿ ತೆರಿಗೆ ಆಗಬೇಕು. ಜನ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ, ಅವ್ರ ಹತ್ರ ಇರಲಿ ಇಲ್ಲದೆ ಇರಲಿ, ಅವರೆಲ್ಲರೂ ಅವನಿಗೆ ತೆರಿಗೆಯನ್ನು ಕೊಡಬೇಕು. ಶತಪಥ ಬ್ರಾಹ್ಮಣ ಡಿಪಿಕ್ಟೆಡ್ ದ ಲಾ ಟು ಬಿ ಡಿಪೆಂಡಬಲ್ ಅಂಡ್ ರೆಸಿಸ್ಟೆಂಟ್ ಫ್ರಮ್ ಆಲ್ ಡಿಸಿಪ್ಲಿನ್. ಅವನೇ ಎಲ್ಲರನ್ನು ಕಂಟ್ರೋಲ್ ಮಾಡುವನು ಅಂತ. ಸೊ ಸಭಾ ಋಗ್ವೇದದ ಕಾಲದಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ರೆ, ಲೇಟರ್ ವೇದಿಕಲ್ಲಿ ಸಭಾಗೇನು ಪ್ರಾಮುಖ್ಯತೆ ಇರಲಿಲ್ಲ. ಅದಾದಮೇಲೆ ರಾಜನೇ ಬಹಳ ಮುಖ್ಯ ಅಂಥೇಳಿ. ದ ಲಾರ್ಡ್ ಲುಕ್ಡ್ ಫಾರ್ ದ ಗೈಡ್ ಅಂಡ್ ಸಪೋರ್ಟ್ ಆಫ್ ದ ಸಮಿತಿ ಆನ್ ಇಶ್ಯೂಸ್ ಲೈಕ್ ವಾರ್, ಪೀಸ್ ಅಂಡ್ ಫೈನಾನ್ಷಿಯಲ್ ಅಪ್ರೋಚಸ್. ಈಗ ರಾಜನೇ ಎಲ್ಲ ಸಮಿತಿಯಲ್ಲಿ ಏನೇನು ನಿರ್ಧಾರಗಳು ತಗೋಬೇಕು, ಶಾಂತಿ ಇರ್ಬೋದು ಅಥವಾ ಹಣಕಾಸಿನ ವಿಚಾರ ಇರ್ಬೋದು, ಯುದ್ಧ ಇರ್ಬೋದು, ಎಲ್ಲದಕ್ಕೂ ನಿರ್ಧಾರ ಮಾಡಬೇಕಾದವನು ರಾಜನೇ ಅಂತ. ದೇರ್ ಆರ್ ರೆಫರೆನ್ಸಸ್ ಟು ದ ಸಮಿತಿ, ಸಮ್ ಆಫ್ ದೆಮ್ ಟೈಮ್ ಚೂಸಿಂಗ್ ಫಾರ್ ರೀಚೂಸಿಂಗ್ ಎ ರೂಲರ್. ಅಂದರೆ ಇಲ್ಲೇನು ಸಮಿತಿ ಕೆಲಸ ಇಲ್ಲ, ರಾಜನ ಆಯ್ಕೆ ಮಾಡಬೇಕು, ಆಯ್ಕೆ ಮಾಡಬಾರ್ದು, ಅದೇನು ಇಲ್ಲೇ ಇಲ್ಲ. ಇನ್ನು ಜನರಿಗೆ ಏನು ಹೇಳೋದೇ ಇಲ್ಲ. ಅವರು ರಾಜನೇ ಎಲ್ಲ ನಿರ್ಧಾರಗಳನ್ನು ತಗೊಳ್ತಾ ಇದ್ನಲ್ಲ. ದ ಎಕ್ಸ್ಪರ್ಟ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಲೇಟರ್ ವೇದಿಕ್ ಪೀರಿಯಡ್ ವಾಸ್ ಮೇಡ್ more just as in the specialist of the pioneers of Aryans clan was pursued by the ruler. However, despite the presence of the prominent gathering, the forces of the ruler continued expanding because of the development of original states and the advancement of an official chain of importance, authoritative dictionary, the development of the huge regional states. ಇನ್ಮೇಲೆ ಸಣ್ಣ ಪುಟ್ಟ ರಾಜ್ಯಗಳು ಬರುತ್ತೆ, ಅವು ಕೂಡ ಎಲ್ಲ ರಾಜನ ಮಾತನ್ನೇ ಕೇಳಬೇಕು, ಎಲ್ಲರೂ ಅವನು ಹೇಳ್ದಾಗೆ ನಡ್ಕೋಬೇಕು, ಅವನು ಪ್ರಜೆಗಳನ್ನು ರಕ್ಷಣೆ ಮಾಡ್ತಾನೆ. ಆ ಥರದೊಂದಷ್ಟು ಪರಿಕಲ್ಪನೆಗಳು ಈ ಲೇಟರ್ ವೇದಿಕ್ ಟೈಮಲ್ಲಿ ಬಂದಿದೆ. ಇನ್ನೂ ಅದರ ಲಕ್ಷಣಗಳನ್ನು ಮತ್ತೆ ನೋಡ್ತಾ ಹೋಗಿ.